ಅಂಡಜ ಪಿಂಡಜ ಸ್ವೇದಜ ಜರಾಯುಜ ಈ 4 ಬಗೆಗಿತ್ತಲೂ ಬೇರೆ ರೀತಿಯಲ್ಲಿ ನಮ್ಮ ಸೃಷ್ಟಿಯಾಯಿತು. ಪ್ರಪಂಚಕ್ಕೆ ಬೆಳಕನ್ನು ನೀಡುವಂತಹ ಭಗವಾನ್ ಭಾಸ್ಕರನಿಗೆ ವಿಶ್ವಕರ್ಮನ ಮಗಳಾದಂತಹ ಸಂಜ್ಞಾದೇವಿಯನ್ನು ಕೊಟ್ಟು ಮದುವೆ ಮಾಡಿಸಿದ್ರು. ಆದ್ರೆ ಸೂರ್ಯನ ಕಿರಣವನ್ನು ತಾಳಲಾರದೆ ನಮ್ಮ ತಾಯಿಯವರು ಮರಳಿ ತಂದೆಯ ಬಳಿಗೆ ಹೋದಂತಹ ಸಂದರ್ಭ, ತಂದೆಯಿಂದಲೇ ಶಾಪಗ್ರಸ್ತಳಾದಳಂತೆ. ಹೆಣ್ಣು ಕುದುರೆಯಾಗಿ ಕುರುಕ್ಷೇತ್ರದಲ್ಲಿ ತಿರುಗಾಡುತ್ತಾ ಇರುವಂತಹ ಸಂದರ್ಭ ವಿಚಾರವನ್ನು ಅರಿತಂತಹ ಸೂರ್ಯದೇವ ಗಂಡು ಕುದುರೆಯಾಗಿ ಆಕೆಯನ್ನು ಸೇರಿದ ಪರಿಣಾಮದಿಂದ ಮೂಗಿನಲ್ಲಿ ಹುಟ್ಟಿಕೊಂಡವರು ನಾವು ಅಶ್ವನವು ಅಶ್ವಿನಿ ದೇವತೆಗಳು ಎನ್ನುವ ಹಾಗೆ ಕರೆಸಲ್ಪಟ್ಟಿದ್ದೇವೆ. ಆ ಬಳಿಕ ದೇವಲೋಕದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದವರು ನಾವಾಗಿದ್ದೇವೆ. ದೇವ ಭೇಷಜರು ಎನ್ನುವ ಹಾಗೆ ಲೋಕಮುಖ ಕೊಂಡಾಡುವ ಹಾಗಾಯಿತು. ಹಾಗೆ ಅಂತ ದೇವಲೋಕದಲ್ಲಿ ನಾವಿದ್ರೂ ಕೂಡ ನಿತ್ಯ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟವರು ನಾವಲ್ಲ. ಕಾರಣವೇನು? ಎಲ್ಲರೂ ಅವಜ್ಞೆಯಿಂದ ಕಾಣ್ತಾ ಇದ್ದಾರೆ. ಆ ದೇವಲೋಕದಲ್ಲಿ ದೇವತೆಗಳ ಜೊತೆ ನಾವಿದ್ರೂ ಕೂಡ ಒಂದು ದಾಸಾರ. ಯಾಕೆ? ಇವರು ಕುದುರೆಯ ಮಕ್ಕಳು ಎಂಬುದಾಗಿ. ಹೌದು. ಎಲ್ಲಿಗೆ ಹೋಗುವುದಿದ್ರು, ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿದ್ರು ನಮಗೆ ಕರೆಯಿಲ್ಲ. ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ದೇವೇಂದ್ರನು ಮುಂದಾಗುವುದಿಲ್ಲ. ಯಾಕೆ ಈ ಅವಧಿಯಿಂದ ಕಾಣ್ತಾ ಇದ್ದಾರೆ ಎನ್ನುವ ಹಾಗೆ ಯೋಚಿಸ್ತಾ ಇದ್ದೆ. ಈ ಒಂದು ಸಂದರ್ಭವನ್ನು ಸರಿಯಾಗಿ ಆಲೋಚನೆ ಮಾಡು. ಈಗಾಗಲೇ ವರುಣ ದೇವ ಮಹತ್ ಕಾರ್ಯವನ್ನು ಕೈಗೊಂಡಿದ್ದಾನೆ. ಲೋಕ ಕಲ್ಯಾಣಾರ್ಥವಾಗಿ ಕೈಗೊಂಡಂತಹ ಯಜ್ಞ, ಆ ಯಜ್ಞಕ್ಕೆ ನಮಗೆ ಹೇಳಿಕೆ ಉಂಟಾ? ಹಾಗಿದ್ರೆ ಯಾಕೆ ಅವಜ್ಞೆ? ಅಣ್ಣ ಒಡೆಯಲಾದಂತಹ ವರುಣದೇವ ಸಮಸ್ತ ಲೋಕದ ನೆಮ್ಮದಿಗಾಗಿ ಅಧ್ವರವನ್ನು ಕೈಗೊಂಡಿದ್ದಾನೆ. ಹೌದು. ಲೋಕದಲ್ಲಿ ಖ್ಯಾತಿವತ್ತವರನ್ನು ಎಲ್ಲರನ್ನೂ ಬರೆಸಿದ್ದಾನೆ. ದೇವಲೋಕದವರನ್ನು ಬರೆಸಿದ್ದಾನೆ. ಆದ್ರೆ ನಮ್ಮನ್ನು ಯಾಕೆ ಮರೆತ? ನಾಲ್ಕು ವೈದ್ಯರಾದಂತಹ ನಮ್ಮನ್ನು ಆ ವರುಣದೇವ ಮರೆತು ಬಿಟ್ಟ. ಅವನನ್ನು ಬಲು ವಿಧದಿಂದ ನಾವು ಹೊಗಳಿದವರು. ಯಾಕೆಂದ್ರೆ ಸಮಸ್ತ ಸಮುದ್ರ ಗರ್ಭದಲ್ಲಿ ಬೇಕಾದಂತಹದನ್ನೆಲ್ಲ ಸೇಕರಿಸಿದಂತಹ ಆತನಿಗೆ
ನಮ್ಮನ್ನು ಯಾಕೆ ಮರೆತು ಹೋದ? ನವರತ್ನಗಳು ಆ ಸಾಗರದಲ್ಲಿ ಇರ್ತದೆ. ಅದಕ್ಕೆ ಅಧಿಕಾರಿಯಾದ ಕಾರಣ ರತ್ನಾಕರೇಶ ಎನ್ನುವ ಹಾಗೆ ಅವರನ್ನು ಕೊಂಡಾಡ್ತಾರೆ. ಈ ಸಂದರ್ಭಕ್ಕೆ ರತ್ನಾಕರೇಶ ನಮ್ಮನ್ನು ಯಾಕೆ ಮರೆತ ಎಂಬುದಾಗಿ ಅರ್ಥವಾಗುವುದಿಲ್ಲ. ಅಣ್ಣ